ಹೆಲೋ ಎವ್ರಿವನ್, ಇವತ್ತು ನಾನು ಮಿನಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗ ನಾನು KR ಪುರದಿಂದ ಹೊಸಕೋಟೆ ರೋಡಲ್ಲಿ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಇಲ್ಲಿಂದ ಲೊಕೇಶನ್ಗೆ 16 ಕಿಲೋಮೀಟರ್ಸ್ ಇದೆ. ಇವತ್ತು ಬಂದು ನಾನು ಬರ್ಡ್ ವಾಚಿಂಗ್ ಮಾಡ್ತೀನಿ. ನನ್ನ ಬ್ರದರ್ ಬರ್ಡ್ ಫೋಟೋಗ್ರಫಿ ಮಾಡ್ತಾರೆ. ಈಗ ನಾವು KR ಪುರ ಮಾರ್ಕೆಟಲ್ಲಿದ್ದೀವಿ. ಇಲ್ಲಿಗೆ ಎಲ್ಲ ಸೈಡಿಂದ ತರಕಾರಿ ಬರುತ್ತೆ. ಇಲ್ಲಿ ಹೋಲ್ಸೇಲ್ ಆಗಿ ಸೇಲ್ ಮಾಡ್ತಾರೆ ತರಕಾರಿಗಳನ್ನ. ಇಲ್ಲಿಂದ ಎಲ್ಲ ಅಂಗಡಿಗಳಿಗೂ ಹೋಲ್ಸೇಲ್ ಆಗಿ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಫ್ರೂಟ್ಸನ್ನು ಹೋಲ್ಸೇಲ್ ಆಗಿ ಸಿಗುತ್ತೆ. ಬ್ರದರ್ಗೆ ಆಲ್ಮೋಸ್ಟ್ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಬರ್ಡ್ ಫೋಟೋಗ್ರಫಿಲಿ. ಇವಾಗ ಬರ್ಡ್ ಫೋಟೋಗ್ರಫಿಗೆ ಸೋನಿ ಯೂಸ್ ಮಾಡ್ತಾ ಇದ್ದಾರೆ. ಇವತ್ತು ತೆಗೆಯೋ ಫೋಟೋನ ವಿಡಿಯೋದ ಕೊನೆಯಲ್ಲಿ ನಿಮಗೆ ತೋರಿಸ್ತೇನೆ. ಇವತ್ತು ವೀಕ್ ಡೇಸ್ ಆಗಿರೋದ್ರಿಂದ ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ. ನಾವಿವಾಗ ಭಟ್ರಳ್ಳಿ ಸಿಗ್ನಲ್ ದಾಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಲೊಕೇಶನ್ಗೆ. ಹೊಸಕೋಟೆಯಲ್ಲಿ 3ರಿಂದ 4 ಲೇಕ್ ಇದೆ. ಇದರಲ್ಲಿ ನಾವಿವತ್ತು 1 ಲೇಕ್ನ ಚೂಸ್ ಮಾಡ್ಕೊಂಡಿದ್ದೀವಿ ಫೋಟೋಗ್ರಫಿಗೆ ಅಂತ. ನಾವು ಹೋಗ್ತಾ ಇರೋ ಲೇಕಿಗೆ ಫೋಟೋಗ್ರಫಿ ಕೋರ್ಸ್ ತಗೊಂಡಿರುವ ಸ್ಟೂಡೆಂಟ್ಗಳನ್ನ ಕರ್ಕೊಬಂದು ಅಲ್ಲಿ ಟ್ರೈನ್ ಮಾಡ್ತಾರೆ. ನಾವೀಗ ಲೊಕೇಶನ್ನ ರೀಚ್ ಆಗಿದ್ದೀವಿ. ಕಾರ್ನ 200 ಮೀಟರ್ಸ್ ದೂರದಲ್ಲಿ ನಿಲ್ಲಿಸಿದ್ದೀವಿ ನಾವು. ಆಚೆ ಸೈಡ್ ಟರ್ನ್ ಮಾಡಲಿಕ್ಕೆ ಸ್ಪೇಸ್ ಇಲ್ಲ, ಅದಕ್ಕೆ ಇಲ್ಲೇ ನಾವು ಕಾರ್ನ ಪಾರ್ಕ್ ಮಾಡ್ಕೊಳ್ತಾ ಇದ್ದೀವಿ. ವೀಕ್ ಡೇಸ್ ಆಗಿರೋಕ್ಕೆ ಇಲ್ಲಿ ಯಾರೂ ಅಷ್ಟು ಜನ ಇಲ್ಲ. ವೀಕೆಂಡ್ಸ್ ಆದರೆ ತುಂಬ ಜನ ಫೋಟೋಗ್ರಫಿಗೆ ಅಂತಲೇ ಇಲ್ಲಿಗೆ ಬರ್ತಾರೆ. ಈ ಜಾಗಕ್ಕೆ ನಾನಾ ರೀತಿಯ ಪಕ್ಷಿಗಳು ಬರೋದ್ರಿಂದ ಇದು ಒನ್ ಆಫ್ ದ ಬೆಸ್ಟ್ ಫೋಟೋಗ್ರಫಿ ಸ್ಪಾಟ್ ಆಗಿದೆ. ಇಲ್ಲಿಂದ ನಾವು 200 ಮೀಟರ್ಸ್ ನಡ್ಕೊಂಡು ಹೋಗಬೇಕು. ಸೊ ಅದಕ್ಕೋಸ್ಕರ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಈ ಲೊಕೇಶನ್ಗೆ 6:30ಗೆ ರೀಚ್ ಆಗಿದ್ದೀವಿ. ಸನ್ರೈಸ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಈ ಕೆರೆ 3113 ಎಕರೆ ಇದೆ. ತುಂಬ ದೊಡ್ಡ ಕೆರೆ. ಹಾಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಚೆಂಡು ಹೂವು ಮತ್ತು ಸೇವಂತಿಗೆ ತೋಟ ಸಿಕ್ತು. ಹಾಗೆ ನಿಮಗೆ ತೋರಿಸುವ ಅಂತ. ಹಾಗೆ ಇಲ್ಲಿ ನಿಯರ್ ಬೈ ಒಂದು ಟೆಂಪಲ್ಲು ಇದೆ. ತುಂಬ ಚೆನ್ನಾಗಿದೆ. ಸೂರ್ಯನ ಬೆಳಕು ಮಾರ್ನಿಂಗ್ ಅಲ್ಲಿಗೆ ನೇರವಾಗಿ ಬೀಳ್ತಾ ಇತ್ತು. ಕಲರ್ ಸೇವಂತಿಗೆ ಹೂಗಳನ್ನ ನೋಡೋದೇ ಒಂಥರ ಖುಷಿ. ತುಂಬ ಚೆನ್ನಾಗಿದೆ.
ಕೆರೆ ಈ ಎಂಡಿಂದ ಆ ಎಂಡಿಗೆ ಕಾಣಲ್ಲ, ತುಂಬ ದೊಡ್ಡ ಕೆರೆ. ನೇಚರ್ ಮಾತ್ರ ತುಂಬ ಕೂಲ್ ಆಗಿದೆ. ಇದು ಲೆಟಸ್ ತೋಟ, ಬರ್ಗರ್ಗೆ ಯೂಸ್ ಮಾಡುವಂತಹ ಎಲೆ ಇದು. ಬರ್ಡ್ ಫೋಟೋ ಶೂಟ್ ಮುಗೀತು, ನಾವೀಗ ರಿಟರ್ನ್ ಹೊರಟ್ವಿ. ನಾವು ತೆಗೆದ ಫೋಟೋಸ್ನ ಪ್ಲೇ ಮಾಡ್ತೀನಿ, ನೋಡ್ಕೊ ಬನ್ನಿ.